ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೆಯ ದಲಿತ ಸಂಘರ್ಷ ಸಮಿತಿಯ ಬಹಳಷ್ಟು ಹೋರಾಟ ಇದೆ. ಪ್ರೊಫೆಸರ್ ಬಿ ಕೃಷ್ಣಪ್ಪರ ನೇತೃತ್ವದಲ್ಲಿ ಈ ರಾಜ್ಯದಲ್ಲಿ ದಲಿತ ಸಂಘರ್ಷ ಸಮಿತಿ ರೂಪುಗೊಂಡು ಹೋರಾಟ ಪ್ರಾರಂಭ ಆದ. ಈ ರಾಜ್ಯದಲ್ಲಿ ಆವಾಗ ಬಸವಲಿಂಗಪ್ಪನವರು ಕಂದಾಯ ಮಂತ್ರಿಗಳಾಗಿರ್ತಾರೆ. ಅಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ 2 ಅನಿಷ್ಟ ಪದ್ಧತಿಗಳು ನಮ್ಮನ್ನು ಕಾಡ್ತಾ ಇರ್ತದೆ. ಒಂದು ಮಲವರ ಪದ್ಧತಿ, ಎರಡನೇದು ಚಿನ್ನಗುತ್ತಿಯ ಬೆತ್ತಲೆ ಸೇವೆ, ಮತ್ತೆ ಈ ಸಣ್ಣ ಪುಟ್ಟ ಹಳ್ಳಿಗಳಲ್ಲಿರ್ತಕ್ಕಂಥ ಅಸಮಾನತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನ ಬರೆದು ಕೊಟ್ಟು ನಾವು ಸಮರ್ಪಣೆ ಮಾಡಿಕೊಂಡು ಅದರಲ್ಲಿರ್ತಕ್ಕಂಥ ನೋಡಿ, ಈಗ ಯಾರು ಬೇಜಾರು ಮಾಡ್ತಾರೆ. ನಾವು ಸಂವಿಧಾನ ಪ್ರಿಯಾಂಬಲ್ ಓದಬೇಕಂದ್ರೆ ನಾವು ಬಾಯಾಟ್ ಮಾಡ್ಕೊಂಡಿಲ್ಲ, ನೋಡ್ಕೊಂಡೇ ಓದ್ತೀವಿ. ಇದುವರೆಗೂ ಯಾರೂ ಸಂವಿಧಾನ ಪ್ರಿಯಾಂಬಲ್ ಅಲ್ಲ, ನಾನು ಕಾರ್ಯಕ್ರಮಗಳೆಲ್ಲ ನೋಡ್ತೀನಿ, ಎಲ್ಲ ಪೇಪರ್ ನೋಡ್ಕೊಂಡೇ ಬರ್ತೀನಿ. ಯಾಕೆ ಹೇಳಿದ್ರೆ ತಪ್ಪಂತಲ್ಲ, ಆ ಸಂವಿಧಾನದಲ್ಲಿ ಇದೆ ಏನಂದ್ರೆ ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವ, ಸೋದರತ್ವ. ಸೋದರತ್ವ ಇಲ್ಲದ ಸಮಾಜ ಅಸಮಾನತೆ ಸಮಾಜನೇ. ಅಸಮಾನತೆ ಮತ್ತೆ ಅಸಮಾನತೆ ಎಲ್ಲಿರ್ತದೆ ಅಲ್ಲಿ ಅಸ್ಪೃಶ್ಯತೆ ಜೀವಂತವಾಗಿದ್ದೇ ಇರ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು, ಅಸ್ಪೃಶ್ಯ ಮುಕ್ತ ಭಾರತ ಆಗೋವರೆಗೂ ಈ ಭಾರತ ದೇಶ ಅಭಿವೃದ್ಧಿ ದೇಶ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆವಾಗಲೇ ಹೇಳಿದ್ದಾರೆ. ಅಸ್ಪೃಶ್ಯ ಮುಕ್ತ ಸಮಾಜ ಆಗ್ಬೇಕಂದ್ರೆ ಹೆಂಗೆ? ಬಾಬಾ ಸಾಹೇಬ್ ಕಂಡಂತೆ ನೋಡಿ, ಪ್ರತಿ ಹಳ್ಳಿನಲ್ಲೂ ದಲಿತರಿಗೆ ಪ್ರತ್ಯೇಕ ಕೇರಿ ಇದೆ, ಸಮಾನತೆ ಇಲ್ಲ. ಪ್ರತಿ ಹಳ್ಳಿನಲ್ಲಿ ದಲಿತರಿಗೆ ಸಪರೇಟ್ ಸ್ಮಶಾನ, ನಾವೇ ಹೋರಾಟ ಮಾಡ್ತಾ ಇದ್ದೀವಿ, ಪ್ರತ್ಯೇಕ ಸ್ಮಶಾನ ಕೊಡಿ. ಪ್ರತಿ ಹಳ್ಳಿನಲ್ಲಿ ದಲಿತರಿಗೆ ಸಪರೇಟ್ ಆಗಿ ಟ್ಯಾಂಕರ್ಗಳು ನೀರು ಕುಡಿಯೋಕ್ಕೆ. ಎಲ್ಲದರಲ್ಲೂ ಪ್ರತ್ಯೇಕತೆ, ಸರ್ಕಾರನೇ ನಮ್ಮನ್ನ ಪ್ರತ್ಯೇಕತೆ ಮಾಡ್ತಾ ಹೋಗ್ತಾ ಇದೆ. ಒಂದು ಸ್ಮಶಾನದ ಹಿಡಿದು, ಒಂದು ಕಾಲೋನಿಯಿಂದ ಹಿಡಿದು, ಒಂದು ದೇವ್ರು ನೀವು ತಗೊಳ್ಳಿ, ದಲಿತರಿಗೆ ಸಪ್ರೇಟ್ ದೇವ್ರು ಗ್ರಾಮಗಳಲ್ಲಿ, ದಲಿತರಿಗೆ ಸಪ್ರೇಟ್ ಕೇರ್ ಇದೆ, ದಲಿತರಿಗೆ ಸಪ್ರೇಟ್ ಸ್ಮಶಾನ ಇದೆ, ದಲಿತರಿಗೆ ಸಪ್ರೇಟ್ ಕುಡಿಯೋ ನೀರಿದೆ. ಆಮೇಲೆ ದಲಿತರಿಗೆ ಸಮಸ್ಯೆ ಮಾತಾಡೋಕೆ ಕೂಡ ಸಪ್ರೇಟ್ ಕಮ್ಯುನಿಟಿ ಹಾಲ್ಗಳು ಬಂದ್ಬಿಟ್ಟಿದೆ. ಅಂದ್ರೆ ಎಲ್ಲಾ ಕಡೆನೂ ಸರ್ಕಾರನೂ ಸಹ ಗೊತ್ತಿಲ್ಲದಂಗೆ ನಮ್ಮನ್ನ ಪ್ರತ್ಯೇಕವಾಗಿ ನೋಡ್ತಾ ಇದೆ. ಅಂದ್ರೆ ಅಸ್ಪೃಶ್ಯತೆ ನಿವಾರಣೆ ಆಗೋದು ಹೆಂಗೆ? ಅದರಿಂದ ಅಸ್ಪೃಶ್ಯತೆ ನಿವಾರಣೆ ಆಗ್ಬೇಕಂದ್ರೆ ಇತರರಂತೆ ನಾವು ಇರಬೇಕು. ಯಾವಾಗಿರ್ತೀವಿ? ಅದಕ್ಕೆ ದಲಿತ ಸಂಘರ್ಷ ಸಮಿತಿ ಇದಕ್ಕೆ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದು ಏನಾಗ್ತಾ ಇದೆ, ನೀವು ಮನೆಗಳು ಕೊಡುವಾಗ ಎಲ್ಲ ಜಾತಿ ಮನೆಗಳಿಗೂ ಒಂದೇ ಕಡೆ ಕೊಡಿ. ಈ ಟೌನ್ಗಳಲ್ಲಿ ಕೆಲವು ಕಡೆ ಇರ್ತದೆ. ನೀವು ಮನೆಗಳು ಅಲಾಟ್ ಮಾಡುವಾಗ ಗ್ರಾಮ ಪಂಚಾಯತಿ ಮೆಂಬರ್ಗಳು ಎಸ್ಪೆಷಲ್ ಒಲೆಯ ಬಿದ್ದಾಗ ಕೊಡಬೇಡಿ. ಎಲ್ರಿಗೂ ಎಲ್ಲ ಒಂದು ಕಡೆ 5 ಎಕರೆ ಜಮೀನು ಮಾಡಿ, ಒಂದು ಕಡೆ ಎಲ್ಲ ಸಮುದಾಯದವರೆಗೂ ಬಡವರಿರ್ತಾರೆ. ಸೋಹಿತ ಸಮುದಾಯ ಎಲ್ಲರಲ್ಲಿ ಎಲ್ಲ ಜಾತಿಗಳಲ್ಲಿ ಇದ್ದಾರೆ. ಅಂಥವ್ರು ಕೊಡೋವಾಗ ಎಲ್ರಿಗೂ ಒಂದು ಕಡೆ ಕೊಡಿ ನೀವು, ಆವಾಗ ಸಮಾನತೆ ಬರುತ್ತೆ. ಊರಲ್ಲಿ ಒಂದು ಕಡೆ ನೀವು ಒಂದು ದೊಡ್ಡ ಟ್ಯಾಂಕ್ ಮಾಡಿ ಪ್ರತಿಯೊಬ್ಬರು ಬಂದ ನೀರು ಹಿಡ್ಕೊಂಡು ಹೋಗ್ತಾರೆ, ಸಮಾನತೆ ಬರುತ್ತೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ದೌರ್ಜನ್ಯ ಕಾಯ್ದೆ ನಿಯಂತ್ರಣ ಮಾಡುವ ಒಂದು ವಿಚಾರವಾಗಿ ಇವತ್ತೇನೋ ಒಂದು ವಿಚಾರಗೋಷ್ಠಿಯನ್ನು ಆಯೋಜನೆ ಮಾಡಿದ್ದಾರೆ. 22ನೇ ಶತಮಾನದಲ್ಲೂ ಇನ್ನೂ ನಾವು ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳಲ್ಲೇ ನಾವು ತಲ್ಲೀನರಾಗಿದ್ವಿ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಾಗ ಇಡೀ ಸಮಾಜಕ್ಕೆ ಸಮಾನತೆ ಬರಬೇಕು ಅಂತ ಹೇಳ್ಬಿಟ್ಟು ಸಂವಿಧಾನವನ್ನು ಕೊಟ್ಟರು. ಅವತ್ತು
ಅವರ ಒಂದು ಏನದು ದೂರದ ಆಲೋಚನೆಯಿಂದ ದಲಿತರು ಅಂದರೆ ಪರಿಶಿಷ್ಟ ಜಾತಿ ಮತ್ತು ವರ್ಗದವರು ಈ ಒಂದು ಯೋಜನೆಯನ್ನು ಸದೃಢರಾಗಲ್ಲ, ಅದಕ್ಕಾಗಿ ಅವ್ರಿಗೊಂದು ಕಾನೂನನ್ನು ನಾನು ಸಪ್ರೇಟಾಗಿ ಮಾಡಬೇಕು ಅಂತೇಳಿ ಈ ಒಂದು ದೌರ್ಜನ್ಯ ತಡೆ ನಿಯಂತ್ರಣ ಕಾಯ್ದೆಯನ್ನು ಮಾಡ್ತಾರೆ. ಯಾಕೆ ಮಾಡಿದ್ರು ಅಂತಂದರೆ, ಇವತ್ತು ನಮ್ಮಲ್ಲಿ ಅಕ್ಷರಸ್ಥರು ಕಡಿಮೆ ಇದ್ದರು ಆಗಿನ ಕಾಲದಲ್ಲಿ, ವಿದ್ಯಾವಂತರಿಲ್ಲ, ಯಾರೋ ಏನೋ ಹೇಳಿದ್ರೆ ಅದನ್ನು ಕೇಳುವಂಥ ಗುಲಾಮಗಿರಿಯನ್ನು ಅನುಭವಿಸ್ತಾ ಇದ್ರು ನಾವು. ಆ ಅಟ್ರಾಸಿಟಿ ಕಾಯ್ದೆ ಅನ್ನೋದು ಒಂದು ವೆಪನ್ ಇದ್ದಂಗೆ. ಅದನ್ನ ಇಟ್ಕೊಂಡು ಇವರು ಮುಂದೆ ಬರ್ತಾರೆ, ಸಾಮಾಜಿಕವಾಗಿ ಬರ್ತಾರೆ, ಸಮಾನತೆಯಿಂದ ಬರ್ತಾರೆ ಅಂತ ಹೇಳ್ಬಿಟ್ಟು ಆ ಕಾಯ್ದೆನ ಮಾಡಿದ್ರು. ಆ ಕಾಯ್ದೆ ಸರಿಯಾದ ರೀತಿಯಲ್ಲಿ ಇಂಪ್ಲಿಮೆಂಟ್ ಆಗಿಲ್ಲ, ಇನ್ನೂ ಆಗೋದು ಇಲ್ಲ ಅದು. ಯಾಕಂದರೆ ನಮ್ಮಲ್ಲಿ ಅರಿವಿನ ಕೊರತೆ ಇದೆ. ಅಟ್ರಾಸಿಟಿ ಆ್ಯಕ್ಟ್ ಅಂದರೆ ಏನು, ಯಾಕೆ ಆ್ಯಕ್ಟನ್ನು ಕೊಟ್ಟರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು? ನಮ್ಮ ಮೂಲಭೂತ ಹಕ್ಕನ್ನು ಕಸಿಯುವಾಗ ಮಾತ್ರ ಅದನ್ನು ಉಪಯೋಗ ಮಾಡಬೇಕು. ಇವತ್ತು ಯಾವುದೇ ಒಂದು ಸಾರ್ವಜನಿಕ ದೇವಸ್ಥಾನಕ್ಕೆ ನಮ್ಮನ್ನು ಪ್ರವೇಶ ಮಾಡಲಿಲ್ಲ ಅಂತಂದರೆ ಅದು ಅಟ್ರಾಸಿಟಿ. ನಾವು ಯಾವುದೋ ಕುಡಿಯಲಿಕ್ಕೆ ನೀರಿಲ್ಲ, ನೀರನ್ನು ಕುಡಿಕೆ ತಡೆದ್ರು, ಅದು ಅಟ್ರಾಸಿಟಿ. 4 ಜನ ಹಿಂಗೆ ಕೂತ್ಕೊಂಡು ಮಾತಾಡಬೇಕಾದ್ರೆ ನಮ್ಮನ್ನು ಅಲ್ಲಿ ಸೇರಿಸಲ್ಲ, ಅದು ಅಟ್ರಾಸಿಟಿ. ಇವತ್ತಿನ ದಿನ ದೊಡ್ಡವಲಗಮಾದಿಯಲ್ಲಿ ಅಷ್ಟೇ ಅಲ್ಲ, ಇಡೀ ಬಂಗಾರಪೇಟೆಯಲ್ಲೂ ಕೂಡ ಎಲೆಕ್ಷನ್ ಹತ್ರ ಬರ್ತಾ ಇದೆ, ನಿಮಗೆ ಎಲ್ಲರಿಗೂ ಗೊತ್ತಿದೆ. ಚುನಾವಣೆ ಬರ್ತಾ ಇದ್ದಂಗೆ ನಾವು ಈ ಎಲ್ಲ ವಿಚಾರಗಳನ್ನು ಮತ್ತೆ ಒಂದ್ಸತಿ ಮೆಲುಕು ಹಾಕ್ತೀವಿ. ಎಲ್ಲೆಲ್ಲಿ ಏನೇನು ಘಟನೆಗಳಾಗಿದೆ, ಅಕಸ್ಮಾತ್ ಈ ರೀತಿಯ ದೌರ್ಜನ್ಯಗಳಾಗಿದೆಯಾ, ಅಟ್ರಾಸಿಟಿ ಆಗಿದೆಯಾ, ಅಥವಾ ಗಲಾಟೆಗಳಾಗಿದೆಯಾ, ಎಸ್ಪೆಷಲಿ ಕ್ಯಾಸ್ಟ್ ಬೇಸ್ಡ್ ಗಲಾಟೆಗಳಾಗ್ತಾ ಇದೆಯಾ, ಈ ಒಂದು ವಿಚಾರಗಳನ್ನು ನಾವು ಮೆಲುಕು ಹಾಕಿ ನೋಡ್ತೀವಿ. ಲಾಸ್ಟ್ 10 ವರ್ಷದಲ್ಲಿ 15 ವರ್ಷಗಳಲ್ಲಿ ಎಷ್ಟು ಇಂಟೆನ್ಸಿಟಿಯಿಂದ ಈ ಒಂದು ಇನ್ಸಿಡೆಂಟ್ಸ್ ಆಗ್ತಾ ಇದೆ ಪ್ರತಿಯೊಂದು ಗ್ರಾಮದಲ್ಲಿ ಅಥವಾ ಬಂಗಾರಪೇಟೆ ತಾಲೂಕಿನಲ್ಲಿ ಅಂತ ನೋಡಿದಾಗ ಅಂತ ಅನ್ಸುತ್ತೆ ಒಂದು ಕಡೆ. ಆದ್ರೆ ಆ ಪ್ರೋಗ್ರೆಸ್ ಆಗ್ತಾ ಇರೋದನ್ನ ನೋಡ್ತಾ ಇದ್ರೆ ನಮ್ಮ ಸಮಾಜ ಆಗಿರ್ಬೋದು ಅಥವಾ ನಾವಾಗಿರ್ಬೋದು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೀವಿ ಅನ್ನುವಂತಹ ಪ್ರಶ್ನೆ ಕೂಡ ನಮಗೆ ಕಾಡುತ್ತೆ. ದೊಡ್ಡವಲಗಮಾದಿ ಪಂಚಾಯಿತಿ ಏನು ಚಿಕ್ಕ ಪಂಚಾಯಿತಿ ಅಲ್ಲ. ನೀವೆಲ್ಲ ತುಂಬಾ ಒಳ್ಳೊಳ್ಳೆ